ನಮಸ್ಕಾರ ಬಂಧುಗಳೇ, ವರಾಹಿ ಆಸ್ಟ್ರೋಗೆ ಸ್ವಾಗತ. ತುಲಾರಾಶಿ ಮತ್ತು ತುಲಾಲಗ್ನ. ತುಲಾರಾಶಿ ತುಲಾಲಗ್ನದವರು ಅನ್ನದಾನವನ್ನು ಮಾಡಬೇಕು. ಹಾಗೆ ದೇವಿಯ ದೇವಸ್ಥಾನಕ್ಕೆ ಅಭಿಷೇಕವನ್ನು ಮಾಡಿಸುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಹಾಗೆ ಲಕ್ಷ್ಮೀ ಸ್ವರೂಪ ಯಾವುದೇ ದೇವಿಯ ದೇವಸ್ಥಾನಕ್ಕೆ ಸುಗಂಧ ದ್ರವ್ಯಗಳನ್ನು ಕೊಡುವುದರಿಂದ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ಬಡ ಹೆಣ್ಣು ಮಕ್ಕಳಿಗೆ ಬಟ್ಟೆ ದಾನವನ್ನು ಮಾಡುವುದರಿಂದ ಸಂಪತ್ ವೃದ್ಧಿಯಾಗುತ್ತದೆ. ಇವರು ಯಾವುದೇ ಕಾರಣಕ್ಕೂ ವ್ಯಾಪಾರಿಗಳಿಗೆ ಯಾಮಾರಿಸಬಾರದು. ಹಾಗೆ ಇವರು ಸಮುದ್ರ ಸ್ನಾನವನ್ನು ಜಾಸ್ತಿ ಮಾಡಬಾರದು. ಇದರಿಂದ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಇವರು ಯಾವುದಾದರೂ ದೇವಾಲಯಕ್ಕೆ ತುಲಾಭಾರದ ತಕ್ಕಡಿಯನ್ನು ದಾನವಾಗಿ ಕೊಡುವುದರಿಂದ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯಾಗುತ್ತದೆ. ಇವರು ಅನ್ನವನ್ನಾಗಲಿ ವಸ್ತುವನ್ನಾಗಲಿ ಹಾಳು ಮಾಡಬಾರದು. ಇದರಿಂದ ತುಂಬ ತೊಂದರೆಯನ್ನು ಅನುಭವಿಸುತ್ತಾರೆ. ಹಾಗೆ ನೀತಿ ನಿಯಮಗಳನ್ನು ಪಾಲಿಸಬೇಕು ಮತ್ತು ತನ್ನ ತಾಯಿಯ ಕೈಯಲ್ಲಿ ಹಣವನ್ನು ತೆಗೆದುಕೊಂಡರೆ ಇವರಿಗೆ ಅದೃಷ್ಟ ಲಕ್ಷ್ಮಿಯು ಒಲಿಯುತ್ತಾಳೆ. ಆದ್ದರಿಂದ ಇವರು ಈ ಕೆಲಸವನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ನಮಸ್ಕಾರಗಳು.